ರಾಜ್ಯ ಘಟಕದ ಅಧ್ಯಕ್ಷರಾದ BN ಜಗದೀಶ್ ಇಲ್ಲೇ, ಜಿಲ್ಲಾ ಘಟಕದ ಬಹಳ ಕೂತ್ಪಡದಿಂದ ಅವರು ಇವತ್ತು ಎಲ್ಲರ ಪ್ರೀತಿ ವಿಶ್ವಾಸದಿಂದ ಜಿಲ್ಲಾ ಘಟಕ ಕೊಟ್ಟಿದ್ದಾರೆ. ಸಿರಾಜ್ ಮುನೋಳ್ಳಿ ಅವರೇ, ದಿವ್ಯ ಸಾನ್ನಿಧ್ಯ ಡಾಕ್ಟರ್ ಪದ್ಮಕ್ಕ ಬ್ರಹ್ಮಕುಮಾರಿ ಸಂಸ್ಥೆಯವರು, ಇತರ ತಾಯಂದಿರಿದ್ದಾರೆ, ನಮ್ಮ ಮುನ್ಸಿಪಲ್ ಕೌನ್ಸಿಲ್ಸ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಕೌನ್ಸಿಲ್ಸ್ ಇದ್ದಾರೆ, ಮತ್ತು ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಬಂದಂತಹ ಕನ್ನಡ ಅಭಿಮಾನಿಗಳೇ, ತಾಯಿಗಳೇ, ಇವತ್ತು ನಾವು ಒಂದು ಹಬ್ಬದ ವಾತಾವರಣದಲ್ಲಿ ಕರ್ನಾಟಕ ರಾಜ್ಯ ಕನ್ನಡ ಭಾಷೆ ಮತ್ತು ಕರ್ನಾಟಕ ರಾಜ್ಯೋತ್ಸವ ಆಚರಿಸ್ತಾ ಇದ್ದೇವೆ. ಕರ್ನಾಟಕ ಓಪನ್ ಮಾಡಬೇಕು. ಕೈಗಾರಿಕೆ ತಗೊಳ್ರಿ, ವ್ಯಾಪಾರ ತಗೊಳ್ರಿ, ಸಾಂಸ್ಕೃತಿಕ ಚಟುವಟಿಕೆ ತಗೊಳ್ರಿ, ಬಡವರ ಪರವಾಗಿ ಕರ್ನಾಟಕ ಸರ್ಕಾರ ಹಾಕೊಂಡಿದ್ದ 5 ಗ್ಯಾರಂಟಿಗಳು ತಗೊಳ್ಳಿ. ಯಾಕೆ ಹೇಳ್ತಾ ಇದ್ದಾರೆ? ಕರ್ನಾಟಕ ಒಂದು ಪ್ರಗತಿಪರ ರಾಜ್ಯ, ಇಡೀ ದೇಶದಲ್ಲಿ ಒಂದು ಪ್ರಗತಿಪರ ರಾಜ್ಯ. ಕರ್ನಾಟಕ ರಾಜ್ಯ ಇವತ್ತು ಇಡೀ ವಿಶ್ವದ ಪರಿಚಯ. ನಾನೇ ಕೈಗಾರಿಕಾ ಮಂತ್ರಿ ಇದ್ದಾಗ ಮಾಹಿತಿ ತಂತ್ರಜ್ಞಾನ ದೇಶದಲ್ಲಿ ಮೊದಲೇ ರಾಜ್ಯ. ಮಾಹಿತಿ ತಂತ್ರಜ್ಞಾನದ ಪಾಲಿಸಿ ನಾವು ಜಾರಿಗೆ ತಂದ್ವಿ. ಇಡೀ ವಿಶ್ವಕ್ಕೆ ಕನ್ನಡಕ ಆಕರ್ಷಣೆ ಮಾಡು. ಹಾಗಾಗಿ ಇವತ್ತು ಮಾಹಿತಿ ತಂತ್ರಜ್ಞಾನ ಅಂದ್ರೆ ಕರ್ನಾಟಕ ಅಂತ ಆಗಿದೆ. ಇವತ್ತು ಭಾಷಣ ಮಾಡುವ ಸಮಯ ಅಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆ. ಹಾಗಾಗಿ ವಿವರವಾಗಿ ನಾವು ಹೋದ್ರೆ ಬಹಳಷ್ಟು 1 ಗಂಟೆ ಮಾತಾಡಬಹುದು. ಆದ್ರೆ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಎಲ್ಲ ಹಂತದಲ್ಲಿ ಪ್ರಗತಿ ಮಾಡಿದೆ. ಶಿಕ್ಷಣ ಕ್ಷೇತ್ರ ತಗೊಳ್ರಿ, ಆರೋಗ್ಯ ಕ್ಷೇತ್ರ ತಗೊಳ್ರಿ, ಔದ್ಯೋಗಿಕ ಕ್ಷೇತ್ರ ತಗೊಳ್ರಿ, ಕೃಷಿ ಕ್ಷೇತ್ರ ತಗೊಳ್ರಿ, ತೋಟಗಾರಿಕೆ ಕ್ಷೇತ್ರ ತಗೊಳ್ರಿ, ಆಡಳಿತ ತಗೊಳ್ರಿ, ಎಲ್ಲರ ಮೆಚ್ಚುಗೆಗೆ, ಎಲ್ಲರ ಅಭಿಮಾನಕ್ಕೆ ಪಾತ್ರರಾಗಿದೆ. ಹಾಗಾಗಿ ಇವತ್ತು ನಾವೆಲ್ಲರ ಅಭಿಮಾನ ಇರಬೇಕು. ಕನ್ನಡಿಗರು ಕನ್ನಡ ನಾಡಿನ ಬಗ್ಗೆ ನಮ್ಮ ಅಭಿಮಾನ ಇರಬೇಕು. ಕನ್ನಡ ಮಾತೆ ಬಗ್ಗೆ ಅಭಿಮಾನ ಇರಬೇಕು. ಆ ತಾಯಿಗೆ ಯಾವಾಗಲೂ ವಂದಿಸಬೇಕು, ಸ್ಮರಿಸಬೇಕು. ಮತ್ತು ನಾಡಿನ ಸರ್ವಾಂಗೀಣ ಬದುಕಿಗೆ ಎಲ್ಲೆಲ್ಲಿ ನಮ್ಮ ಕೈ ಹಚ್ಚಲಿಕ್ಕೆ ಸಾಧ್ಯ, ಸಹಾಯ ಮಾಡಲಿಕ್ಕೆ ಸಾಧ್ಯ ನಾವು ಮಾಡಬೇಕು. ಬಡತನ, ನಿರಕ್ಷರತೆ ಮತ್ತು ನಿರುದ್ಯೋಗ ಇವು ಸಮಾಜದಿಂದ ದೊಡ್ಡ ಮಹಾರೋಗಗಳು. ಇದು ದೂರ ಆಗ್ಬೇಕು. ಬಡತನ ಮೇಲೆ ಭಾಷಣ ಮಾಡಬಹುದು, 2 ಗಂಟೆ ಭಾಷಣ ಮಾಡಬಹುದು. ಆದ್ರೆ ಬಡತನ ಏನು ಅದು ಬಡವರು ಗೊತ್ತು. ಅದು ಸುದೇವನಿಂದ ಕರ್ನಾಟಕದಲ್ಲಿ ಬಡತನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಸರ್ಕಾರದ ನೀತಿಯಿಂದ, ಸರ್ಕಾರದ ಧೋರಣೆಯಿಂದ. ಹಾಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಶುಭೇಚ್ಛೆ ನಿಮಗೆ ಕೋರಿ ನಾವೆಲ್ಲರೂ ಕನ್ನಡ ಸಂಸ್ಕೃತಿ
ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ ಇನ್ನೂ ಹೆಚ್ಚು ಶ್ರೀಮಂತ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ಅದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಆ ದಿಕ್ಕಿನಲ್ಲಿ ನಾವು ಹೆಜ್ಜೆ ಹಾಕಬೇಕಾಗಿದೆ. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಂಘಟಿತರು ಬಹಳ ಅಭಿಮಾನದಿಂದ ನಮ್ಮ ಕಲಿಸಿ ಯಾರು ವಿಚಾರ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ರು ಅದರ ಬಗ್ಗೆ ಕೃತಜ್ಞತೆಯನ್ನು ಸಲ್ಲಿಸಿ, ದೇವಿ ತುಳಜಾ ಭವಾನಿ ಎಲ್ಲರಿಗೂ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕನ್ನಡ ನಾಡಿನ ಪ್ರಗತಿಗೆ ಎಲ್ಲರೂ ಸಹಕರಿಸಬೇಕು ಮತ್ತು ಕನ್ನಡ ನಾಡಿನ ಬಗ್ಗೆ ಅಭಿಮಾನ ಬೇಕು. ಅಭಿಮಾನ ಬಹಳ ಮಹತ್ವದ್ದು. ಯಾವ ತ್ಯಾಗ ಮಾಡಲಿಕ್ಕೂ ನಾವು ಸಿದ್ಧ ಆಗಬೇಕು. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋರು. ಈ ಹೇಳಿ ಮತ್ತೊಮ್ಮೆ ಸಂಘಟನೆಗಳ ವಂಚಿ ಇದೆ. ಸ್ಥಳೀಯ ನಮ್ಮ ಕರ್ನಾಟಕ ಸಂಘ ಬಹಳ ಕ್ರಿಯಾಶೀಲ ಕೆಲಸ ಮಾಡ್ತಾ ಇದೆ. ನನಗೆ ಒಂದು 15-20 ದಿನ ಒಂದರಲ್ಲಿ ಬೆಟ್ಟ ಆಗ್ತದೆ. ಯಾವುದೋ ಸಮಸ್ಯೆ ಜನರ ಪರವಾಗಿದ್ದ ಸಮಸ್ಯೆ, ಸ್ವಂತ ಸ್ವಾರ್ಥಕ್ಕೆ ನನ್ನ ಕಡೆ ಯಾವ ತಗ ಬಂದಿಲ್ಲ. ಏನು ಬಂದ್ರೆ ಜನರ ಕಲ್ಯಾಣದ ರೈತರ ಸಮಸ್ಯೆ, ಬಡವರ ಸಮಸ್ಯೆ, ಮಹಿಳೆಯರ ಸಮಸ್ಯೆ, ಅಭಿವೃದ್ಧಿಯ ಸಮಸ್ಯೆ ಅದನ್ನು ಬಂದಿದ್ದಾರೆ. ಹಾಗೆ ಅವ್ರು ನಾನು ಮೆಚ್ತೇನೆ. ನನ್ನ ಸಹಕಾರ ಇನ್ನು ಮುಂದೆ ಸಹ ಇರ್ತೀವಿ. ಈ ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.